ನಮಸ್ಕಾರ ಸ್ನೇಹಿತರೆ, ಈ ಹೋರಿಗೆ ಹೊಸಗೆ ಪ್ರೋಗ್ರಾಮ್ ನೋಡಿದ್ರ? ನಾನಂತೂ ನೋಡ್ಬಿಟ್ನಪ್ಪ. ಮೋದಿಜಿ ಏನೋ ಅಮೆರಿಕ ಜೊತೆ ಟ್ರೇಡ್ ಡೀಲ್ ಮಾಡ್ಬಿಟ್ರಂತೆ, ಅಮೆರಿಕನ ಬಗ್ಗಿಸ್ಬಿಟ್ರಂತೆ. ಮೋದಿಜಿ ಇಲ್ಲ ಅಂದಿದ್ರೆ ಇನ್ಯಾರ ಕೈಲೂ ಆಗ್ತಾನೆ ಇರಲಿಲ್ಲ ಅಂತ ಪೋಸ್ಟ್ ಮೇಲೆ ಪೋಸ್ಟ್ಗಳು. ಅದಾದ್ಮೇಲೆ ಅದು ಏನ್ ಟ್ರೇಡ್ ಡೀಲ್ ಮಾಡಿದ್ದಾರೆ ನೋಡೋಣ ಅಂತ ಹೇಳಿ ಈ ಚೈಲ್ಡ್ ರೇಪಿಸ್ಟ್ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಚೆಕ್ ಮಾಡಿದೆ. ಅದ್ರ ಪ್ರಕಾರ ಮೋದಿಜಿ ಒಪ್ಕೊಂಡಿದ್ದಾರಂತೆ ಇನ್ಮೇಲೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಲ್ವಂತೆ, ಇನ್ಮೇಲೆ ಆಯಿಲ್ನ ಅಮೆರಿಕ ಮತ್ತೆ ವೆನಿಜುವೆಲಾ ಇಂದ ಪರ್ಚೇಸ್ ಮಾಡ್ತಾರಂತೆ. ಇಡೀ ನಮ್ಮ ದೇಶದ ಇತಿಹಾಸದಲ್ಲಿ ರಷ್ಯಾ ಜೊತೆ ಸಂಬಂಧ ಕೆಡಿಸ್ಕೊಳ್ಳುವಂಥ ಮುಟ್ಟಾಳ್ತನ ಇದುವರೆಗೂ ಯಾರೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್. ಅದಾದಮೇಲೆ ಮುಂಚೆ ನಾವು ಅಮೆರಿಕದಿಂದ ಪ್ರಾಡಕ್ಟ್ಸ್ ಇಂಡಿಯಾಗೆ ತರಿಸ್ಕೊಳ್ತಾ ಇದ್ವಲ್ಲ, ಅದ್ರ ಮೇಲೆ ನಾವು ಸುಮಾರು 15% ಟ್ಯಾಕ್ಸ್ ಆಗ್ತಾ ಇದ್ವಿ. ಇನ್ಮೇಲೆ ಅಮೆರಿಕಾಗೆ 0% ಅಂತೆ, ಫ್ರೀ ಮಾರ್ಕೆಟ್. ಅದೇ ನಾವೇನು ಪ್ರಾಡಕ್ಟ್ಸು ಅಮೆರಿಕಾಗೆ ಹೋಗ್ತಾ ಇತ್ತಲ್ಲ ನಮ್ಮ ದೇಶದಿಂದ, ಅದಕ್ಕೆ ಮುಂಚೆ 2-3% ಟ್ಯಾರಿಫ್ ಇರ್ತಾ ಇತ್ತು, ಇನ್ನು ಮುಂದೆ ಅದು 18% ಅಂತೆ. ಇದಕ್ಕಿಂತ ಒಳ್ಳೆ ಚೌಕಾಸಿನ ನಮ್ಮ ಸೊಪ್ಮಾರೋ ಮುನಿಯಮ್ಮ ಮಾಡಿರ್ತಾ ಇದ್ಲು. ಇನ್ನು ಇದ್ರ ಮೇಲೆ ಮುಂಚೆ ನಾವು ಅರೌಂಡ್ $50 ಬಿಲಿಯನ್ ಅಷ್ಟು ಅಮೆರಿಕದಿಂದ ಪ್ರಾಡಕ್ಟ್ನ ತರಿಸ್ಕೊಳ್ತಾ ಇದ್ವಿ, ಎನರ್ಜಿ, ಕೋಲ್, ಟೆಕ್ನಾಲಜಿ ಇದೆಲ್ಲ. ಇನ್ನು ಮುಂದೆ $50 ಬಿಲಿಯನ್ ಬದಲಾಗಿ $500 ಬಿಲಿಯನ್ ಅಷ್ಟು ಪ್ರಾಡಕ್ಟ್ಸ್ನ ಖರೀದಿ ಮಾಡ್ತೀವಿ ಅಂತೆ, ಸುಮಾರು 10% ಜಾಸ್ತಿ. ಈ ಟೋಟಲ್ ಏನು ಡೀಲ್ ಡೊನಾಲ್ಡ್ ಟ್ರಂಪ್ ಹೇಳಿರೋ ಥರ ಇದೆ, ಇದರಲ್ಲಿ ನಾವು ಎಲ್ಲಿ ಗೆದ್ವಿ ಅಂತ ನನಗೆ ಇನ್ನೂ ಅರ್ಥನೇ ಆಗಿಲ್ಲ. ಇನ್ನು ಹೊಸಗೆ ಮಾತುಗಂತೂ ಬರಲೇಬೇಡಿ ಬಿಡಿ. ನಿಮ್ಮಲ್ಲಿ ಯಾರು ತಿಳಿದಿರೋರು ಇದ್ರೆ ನನ್ನ ಕಣ್ಣು ತರಿಸ್ರಪ್ಪ, ಅದೇನು ಗೆದ್ದಿದ್ದೀವಿ ಅಂತ ನನಗೂ ಗೊತ್ತಾಗ್ಲಿ. ನಮ್ಮ ಕಡೆ ಅಂತೂ ಇದನ್ನ ಬಗ್ಗು ಅಂದ್ರೆ ಮಲಗೋದು ಅಂತ ಕರಿತೀವಿ.